ಅಜಿಲ ಸೀಮೆಗೆ ಸಂಬಂಧಪಟ್ಟ ಹಾಗೆ ನಮಗೆ 4 ಅರಮನೆಗಳು, ಅದು ಒಂದು ಬರಾಯ ಅರಮನೆ, ಕೇಳ ಅರಮನೆ, ಹಳದಂಗಡಿ ಅರಮನೆ ಮತ್ತು ವೇಣೂರು ಅರಮನೆ ಅಂತ ಹೇಳುವಂಥ 4 ಕಡೆಯಲ್ಲಿ ಅರಮನೆ ಇತ್ತು. ಈ 4 ಕಡೆಯಲ್ಲಿ ಸಹ ನಮ್ಮ ದೇವಸ್ಥಾನ ಇದೆ. ಇದರಲ್ಲಿ ವೇಣೂರಿನಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಕೇಳದಲ್ಲಿ ಸಹ ಮಹಾಲಿಂಗೇಶ್ವರ ದೇವಸ್ಥಾನ, ಬರಾಯದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಹಾಗೂ ಹಳದಂಗಡಿಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತ ಹೇಳುವಂಥ ದೇವಸ್ಥಾನ 4 ಕಡೆ ಇದೆ. ಇದಕ್ಕೆ 4 ಕಡೆ ಸಹ ಜಾತ್ರಾ ಮಹೋತ್ಸವದಲ್ಲಿ ಅರಸರು ಇದ್ದು ಆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ನಡೆಯುವಂಥ ಬಹಳ ಸಂಪ್ರದಾಯ ಇಲ್ಲಿದ್ದು, ಅಂತಹ ಒಂದು ಸಂಪ್ರದಾಯದ ಪ್ರಕಾರ ನಮ್ಮ ಈ ಶ್ರೀ ಸೋಮನಾಥೇಶ್ವರಿನ ಸನ್ನಿಧಿಯಲ್ಲಿ ಜನವರಿ 14 ಮಕರ ಸಂಕ್ರಾಂತಿ ದಿವಸ ಧ್ವಜಾರೋಹಣ ಆಗಿ 7 ದಿವಸದ ಪರ್ಯಂತ ಜಾತ್ರಾ ಮಹೋತ್ಸವ ನಡೆಯುವುದು ಮೊದಲಿನ ಪದ್ಧತಿ. ಅದೇ ರೀತಿ ಈ ಸಲ ಸಹ ಮಕರ ಸಂಕ್ರಮಣದಂದು ಧ್ವಜಾರೋಹಣ ಆಗಿ ಇಲ್ಲಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದಕ್ಕೆಲ್ಲ ಭಕ್ತಾದಿಗಳ ಸಹಕಾರ ಮತ್ತು ಊರಿನವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ. ಅರ್ಧ ಬರ್ತದೆ ದೇವರ ಸೂಪರ್ ಮಾತ್ರ ಫಾಸಿಲಿಟಿ. ನೀವು ಮೊಬೈಲ್ ಮಾತ್ರ ಹೊಡೆದಿದ್ದಾರಾ ಅಂದ ಹೆಂಗಲ್ಲಿ ಹೇಳಬಿಡಿ ಒಂದು ನಿಮಿಷ.
ಎಂಚ ಅದೇರಿ ಹಾಂ ಸಿಗೋದು
ಆಯ್ನ ನಿಕ್ಕೆ ಪರಿಮಗ ನಡಪು ಬಲತಗಾರ ಪಡ್ತು ಬಗ್ಗಿಂಜಿ ಬಿಟ್ಟು ಐತೆ ಬಿರವು ನಡಪತ್ತಂಜಿ ಕಾರ್ಯವಾಗ ನೆಟ್ಟು ಮಾತ ಇಂಗಳು ಚರ್ಮದ ಶುದ್ಧವರ ಅನೇಕ ಹೆಚ್ಚು ಕಮ್ಮಿ ಉಪ್ಪು ತಪ್ಪು ಎರವು ಮಿರವು చెబుడాయిగొండాల ఏరాయిగొండాల హిందీ సమాజ రూపాయి వీర కట్టాయిన మనుష్య మాటలు అనేక ಹೆಚ್ಚು ಕಮ್ಮಿ ತಪ್ಪು ಎರವು ಮಿರವು ವಿಷಂಪದ ಪಡಿಸಿತು ಪತ್ನಿ ತಪ್ಪನ್ನು ಜೀವನ ಕೊಂಡಾಡಲು ಅಮೃತನು ಸಂಸ್ಥಾನ ಚಿತ್ರ ಗ್ರಾಮದ ಅಡಿಬಡಿಯ ಪಾಡಿಕೊಂಡು ಗುಂಡೀರ ಹುಟ್ಟು ಪರಿಣಾಮದ ಕಟ್ಟಲು ಮುಕ್ಕಾಲು ಮದಿಗಳಿಗೆ ಮಾಡಿದ ಜನಾಬ್ ಒಂದು ಆ ರೀತಿ ಸಂದರ್ಭಗಳನ್ನ ನಮ್ಮ ದೇವಸ್ಥಾನಕ್ಕೆ ಬರ್ತದೆ ದೇವರೇ ಕೈ ಮುಗಿದು ಈ ರೀತಿಯ ಕಾರ್ಯಕ್ರಮ ಭಾಗ್ಯಾಪನ ಕೆಲಸನು ಈಗ ಮಾತು ಮಲ್ಪಡು ಅಂತ ವಿನಂತಿ ಈ ಸಂದರ್ಭಗಳು ಮಲ್ಪರ ಇಷ್ಟಪಡುತ್ತೆ ನಾವು ಎಡ್ಡೆ ಮನುಷ್ಯರ ಬದುಕರ ಅವಕಾಶ ನರಮಾಣಿಯಾದ ಪುಟ್ಟಿ ನಡ್ಬೇಕು ನಮ್ಮ ನರಮಾಣಿಯಾದೇ ಬದುಕು ನರಮನಾದೇ ಸಾಯೋದು ಒಂದು ನರಮಾಣಿಯಾದ ಪುಟ್ಟದು ಪ್ರಾಣಿಯಾದ ಬದುಕದು ನಾಯಿಯಾದ ಸೈಪುಣತ್ತು ಅವು ಮನುಷ್ಯತ್ವ ಅಂತ ಪಂಪಿದ್ದಾರೆ ನರಮಣಿಯಾದ ಪುಟ್ಟಿನೇ ನರಮಣಿಯಾದೇ ಬದುಕೋಡು ನರಮಣಿಯಾದೇ ಸೈಯೋದು ಈಗಲೇ ಮಾತಿರಲಿಲ್ಲ ಶಾಂತಿ ನೆಮ್ಮದಿ ಜೀವನ ಮಲ್ಪಂಚಿನ ಅವಕಾಶ ನಾ ದೇವರ ಮಲ್ತ್ಕೊಳ್ತೇವೆ ಅಂತ ವಿಚಾರ ಈ ಸಂದರ್ಭ ಪಡೊಂದು ಮಾನ್ಯ ರವಿರಾಜರಿಗೆ ಸನ್ಮಾನ ಆಯ್ತು ಆ ರೀತಿ 85 ವರ್ಷ ಬೊಕಾರ ರವಿರಾಜ್ ಹೆಗ್ಡೇರು ಭಾರಿ ಆತ್ಮೀಯರನ್ನ ಯಾರು ಪಂಡರಿ ಎಂಟು ವಾ ಕೆಲಸ ಇತ್ತು ನಂಡು ಏನ ಒಟ್ಟಿಗೆ ಹೋದು ಮಲ್ತೊಂದಿತ್ತು ಅವು ಸತ್ಯ ಆ ರೀತಿಯಾದ ಆತ್ಮೀಯತೆ ಅರಸಲ್ಲ ರವಿರಾಜ್ ಹೆಗ್ಡೇರ್ಲಿತ್ತು ಆ ಒಂಜಿ ಬಾಂಧವ್ಯನು ಅರಸಲು ಶಿವಪ್ರಸಾದ್ ಅಜಿಲೇರು ಗುರುತಿಸದು ಇನ್ಯಾರಿಗೆ ಸನ್ಮಾನ ಮಲ್ದಿರು ಪಂಡ್ರೆ ಹೆಂಗೆ ಸಂತೋಷ ಸನ್ಮಾನದ ಒಂದಿಟ್ಟು ಅನೇಕ ವಿಷಯ ಪ್ರಸ್ತಾಪ ಮಲ್ದಿರಿ ಒಂದು ಏನು ರವಿರಾಜರಿಗೆ ಪಂಡ್ಪುಣ ಐತಿ ಈ ಹಿರಿಯರು ಅನೇನು ಹಿರಿಯ ಐತೆ ಪಂಡ್ಪುಣ ಹಿರಿಯರು ಇರಿನ ಕುಟುಂಬ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊರದು ಶಾಂತಿಡು ನೆಮ್ಮದಿ ಸಂತೋಷದ ಬದುಕುವಂಚಿನ ಅವಕಾಶ ದೇವರು ಮಲ್ತ್ಕೊರಡು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಲ್ಪೆ ರಂಜಿತ ಶ್ರೀಯುತ ಎನ್ ರವಿರಾಜ ಹಿರೇಗಳ ಆತ್ಮೀಯವಾದ ಧನ್ಯವಾದ ಕೊರನಲ್ಲ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಮಾರ್ ಮಿತ್ತಮರ ಹಿರೇಗಳ ಆತ್ಮೀಯವಾದ ಅಭಿನಂದನೆ ಅಂಚನೆ ನಾತನ ಅಭಿಮಾನದಿತ್ತಂಜಿತ್ನ ಸತ್ಯದೇವತೆ ದೇವಸ್ಥಾನದ ಆಡಳಿತದಾರ ಇಂಜಿತ್ನ ಅಳದಂಗಡಿ ಅರಮಣದ ಶ್ರೀಯುತ ಶಿವಪ್ರಸಾದ್ ಹಿರೇಗಳ ಸೇರಿನ ಮಾತಾ ಭಗವದ್ ಭಕ್ತರನ ಪರವಾದ ಹಾರ್ದಿಕ ಧನ್ಯವಾದಗಳು ಅಂಚನೆ ಈ ಒಂಜಿ ಕ್ಷೇತ್ರಕ್ಕೆ ಬತ್ತಂಜಿತ್ನ ಕ್ಷೇತ್ರದ ಪೊರ್ಲುಂತುವಾರ ಸಮಾರಂಭದ ಪೊರ್ಲುಂತಿವಾರ ಪೂರ ದಿನಲ್ಲ ಬತ್ತದಂಚನೆ ಏನಿಲ್ಲ ಹೆಚ್ಚಿನ ರೀತಿಯ ಭಕ್ತ ಬಂದಲ್ನಕ್ಲೆ ನಮ್ಮ ಮಾತಾಡಲು ಅಂಚನೆ ಮಾಧ್ಯಮ ಮಿತ್ರನಕ್ಲೆಗೆ ಬೊಕ್ಕ ಈ ಸಮಿತಿದ ಜವಾಬ್ದಾರಿ ವಹಿಸನಿಚಿತ್ನ PH ನಿತ್ಯಾನ್ ಶೆಟ್ಟಿ ಹಿರೇಗಳ ಅಂಚನೆ ಮೋಹನ್ ದಾಸ್ ಅಂಚನೆ ಬೇತೆ ಬೇತೆ ಜವಾಬ್ದಾರಿ ವಹಿಸನಿಚಿತ್ನ ಮಾತಾ ಕಾರ್ಯಕರ್ತರನಕ್ಲೆಗಳ ಅಂಚನೆ ಹಿರಿಯರಂಚಿತ್ನ ಸೋಮನಾಥ್ ಮಯ್ಯ ಹಿರೇಗಳ ಆತ್ಮೀಯವಾದ ಧನ್ಯವಾದ ಕೊರೊಂದು ಅಂಚನೆ ಈ ಒಂದು ವ್ಯವಸ್ಥೆ ಮಾಡ್ತಂಚಿತ್ನ ಪೂರ ಕಾರ್ಯಕರ್ತರನಕ್ಲೆಗಳ ದೇವಸ್ಥಾನದ ಪರವಾದ ಹಾರ್ದಿಕವಾದ ಧನ್ಯವಾದ. शुभ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ರಾಜವಂಶಗಳು ಆಳಿದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಅಜಿಲವಂಶಕ್ಕೆ ಸಂಬಂಧಪಟ್ಟ ಹಾಗೆ 4 ಅರಮನೆಗಳಿವೆ. ಒಂದು ವೇಣೂರು, ಒಂದು ಬರಾಯ, ಒಂದು ಕೇಳ ಹಾಗೂ ಹಳದಂಗಡಿ ಎಂಬಂತಹ 4 ಜಾಗಗಳಲ್ಲಿ ನಮಗೆ ಅರಮನೆಗಳನ್ನ ಹೊಂದಿದ್ದೇವೆ. ಈ 4 ಜಾಗಗಳಲ್ಲಿ ಅರಮನೆಗೆ ಸಂಬಂಧಪಟ್ಟಂತೆ 4 ದೇವಸ್ಥಾನಗಳು ಸಹ ಭಾಳ ಪ್ರಾಮುಖ್ಯವಾದಂತಹ ದೇವಸ್ಥಾನಗಳಿದೆ. ವೇಣೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಕೇಳದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ವೇಣೂರಿನಲ್ಲಿ ಸಹ ಮಹಾಲಿಂಗೇಶ್ವರ ದೇವಸ್ಥಾನ, ಬರಾಯದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಹಾಗೂ ಹಳದಂಗಡಿಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತ ಹೇಳುವಂತಹ 4 ದೇವಸ್ಥಾನ ನಮ್ಮ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಾಗಿದೆ. ಇಲ್ಲಿ 4 ಕಡೆ ಜಾತ್ರಾ ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಅರಸರು ಇದ್ದು ನಡೆಯುವಂಥದ್ದು ಇಲ್ಲಿಯ ಸಂಪ್ರದಾಯ. ಅದೇ ರೀತಿ ಇಲ್ಲಿ ಹಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ ಸಹ ಬಹಳ ವಿಜೃಂಭಣೆಯಿಂದ ವರ್ಷಂಪ್ರತಿ ಜರುಗುವಂಥ ಸಂಪ್ರದಾಯ. ಇಲ್ಲಿ ಮಕರ ಸಂಕ್ರಾಂತಿಯ 14ನೇ ತಾರೀಕು ದಿವಸ ಧ್ವಜಾರೋಹಣವಾಗಿ 20ನೇ ತಾರೀಕು ಪರ್ಯಂತ ಸುಮಾರು 7 ದಿವಸಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತದೆ. ಆದ್ದರಿಂದ ಈ ವರ್ಷವೂ ಸಹ ಈ ಒಂದು ಜಾತ್ರಾ ಮಹೋತ್ಸವ ಸಹ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆ ಎಲ್ಲ ಭಕ್ತಾದಿಗಳ ಹಾಗೂ ಎಲ್ಲ ಜನರ ಇಲ್ಲಿಯ ಊರಿನ ಜನರ ಸಹಕಾರದಿಂದ ಈ ಒಂದು ಜಾತ್ರಾ ಮಹೋತ್ಸವ ಸಹ ಇಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ.